ಸ್ವಾಗತ. ಚಿನ್ನ ಅಡಮಾನ ಇಟ್ಟಂತಹ ಗ್ರಾಹಕರಿಗೆ ಮೋಸ ಆಗಿದೆ ಮೈಸೂರಿನಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ನೇ ದಿನವೂ ಕೂಡ ಗಲಾಟೆ ಮುಂದುವರೆದಿದೆ. ಬ್ಯಾಂಕ್ ಮುಂದೆ ನಿಂತು ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರಿನ ಹಿನಕಲ್ ಕೆನರಾ ಬ್ಯಾಂಕ್ ಬಳಿ ಈ ಘಟನೆ ನಡೆದಿದೆ. ಹಲವು ಗ್ರಾಹಕರಿಂದ ಬ್ಯಾಂಕ್ಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಕೂಡ ಆಯಿತು. ಚಿನ್ನವನ್ನ ಬಿಡಿಸಿಕೊಂಡು ಮನೆಗೆ ಹೋದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಅಂದರೆ ತೂಕ ಒಂದೇ ಮಾದರಿಯಲ್ಲಿ ಇದ್ರೂ ಕೂಡ ಸ್ವರೂಪದಲ್ಲಿ ಬದಲಾವಣೆ ಆಗಿದೆ. 88 ಗುಂಡುಗಳು ಇದ್ದಂತಹ ಸರದಲ್ಲಿ ಈಗ 77 ಉಳ್ಕೊಂಡಿದೆ ಅಂತೆ. ಏನು ಉಳಿದಿದೆಲ್ಲ ಹೋಯ್ತು ಅಂದರೆ ಆಗಿದೆ ಅಲ್ಲಿ ಮಸಲತ್ತು ಅಂತ. ಚಿನ್ನದ ಸರದಲ್ಲಿ ಕೊಂಡಿಗಳನ್ನು ಕಟ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಗ್ರಾಹಕರೀಗ ಮಾಡಿದ್ದಾರೆ. ಬ್ಯಾಂಕಿಗೆ ಮುತ್ತಿಗೆ ಹಾಕಿದ್ರು, ಅಲ್ಲಿ ವಾಗ್ವಾದ ಕೂಡ ನಡೆಸಿದ್ರು, ಕೂಡಲೇ ನ್ಯಾಯ ಕೊಡಿಸ್ಬೇಕು ಅಂತ ಆಗ್ರಹಿಸಿದ್ದಾರೆ. ನೋಡಿ, ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲೇ ಈ ರೀತಿ ಆದರೆ ಇನ್ನು ಸಣ್ಣ ಪುಟ್ಟ ಈ ಫೈನಾನ್ಸ್ಗಳದ್ದು ಏನಾಗಬೇಡ ಹಾವಳಿ ಅಂತ. ಯಾಕಂದರೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಚಿನ್ನದ ಮೇಲೆ ಹೂಡಿಕೆ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಸೇಫಾಗಿರುತ್ತೆ, ಅಥವಾ ನಮಗೆ ಎಮರ್ಜೆನ್ಸಿಗೆ ಬೇಕಾದಾಗ ನಾವು ತೆಗೆದುಕೊಳ್ಬೋದು ಅಂಥೇಳಿ ಸೇಫಾಗಿ ಇಟ್ಟಿರ್ತಾರೆ. ಆದರೆ ಅಲ್ಲೂ ಕೂಡ ಅದಕ್ಕೆ ರಕ್ಷಣೆ ಇಲ್ಲ. ಎಲ್ಲೋ ಒಂದು ಕಡೆ ಈ ರೀತಿ ಎಷ್ಟು ಕೇಸಸ್ಗಳಾಗಿದೆಯೋ ಈಗಿದು ಬೆಳಕಿಗೆ ಬಂದಿದೆ. ಯಾಕಂದರೆ ಗೋಲ್ಡಲ್ಲಿ ಅಲ್ಲಿ ಏನೋ ಒಂದು ಕೊಂಡಿ ಕಟ್ ಮಾಡ್ಕೊಳ್ಳೋದು ಅಥವಾ ಗುಂಡುಗಳು ಕಡಿಮೆ ತೋರಿಸೋದು, ಇದೆಲ್ಲವೂ ಕೂಡ ಮಹಾ ವಂಚನೆ. ಬಟ್ ಸಿಬ್ಬಂದಿಗಳೇನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟನೆಗಳು ಸಿಗ್ತಾ ಇಲ್ಲ. ಸದ್ಯಕ್ಕೆ ಅಕ್ಕ ಸಾಲಿಗನ ಮೇಲೆ FIR ಮಾಡಿದ್ದಾರೆ. ಅಂದರೆ ಇಲ್ಲಿ ಏನು ಅಕ್ಕ ಸಾಲಿಗನ ಸಹಾಯವನ್ನು ಪಡ್ಕೊಳ್ತಾ ಇದ್ದರು ಸಿಬ್ಬಂದಿಗಳು, ಅಲ್ಲೇನಾದರೂ ಮಾರ್ಪಾಡನ್ನು ಮಾಡಲಿಕ್ಕೆ, ಆ ಟೈಮ್ನಲ್ಲಿ ಈತ ಈ ರೀತಿ ಮಸಲತ್ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕರ್ಸಿಲ್ಲ ಅಶ್ವಿನ್, ಇವತ್ತು 3 ದಿನ 5 ದಿನ ಆಗಿದೆ, ಇವತ್ತಿಗೆ ಆದ್ರೂ ಕರ್ಸಿಲ್ಲ. ಇಲ್ಲಿ ಡಿವಿಷನ್ ಮ್ಯಾನೇಜರ್ ಟಾಪ್ ಆಫೀಸರ್ಸ್ ಅಡವಿಟ್ಟ ಚಿನ್ನದಿಂದ ಗ್ರಾಹಕರಿಗೆ ಮೋಸ ಪ್ರಕರಣ. ಅಕ್ಕಸಾಲಿಗ ಅಶ್ವಿನ್ ಆಚಾರ್ ವಿರುದ್ಧ FIR ಆಗಿದೆ. ಪ್ರಾದೇಶಿಕ ವ್ಯವಸ್ಥಾಪಕ ರಾಜಶೇಖರ್ ದೂರಿನ ಅನ್ವಯ FIR ದಾಖಲಾಗಿದೆ. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಈಗ ದಾಖಲಾಗಿರೋದು. 2014ರಿಂದ ಕೆನರಾ ಬ್ಯಾಂಕ್ನಲ್ಲಿ ಈತ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ. ಇತ್ತೀಚೆಗೆ ಕಿರಣ್ ಮತ್ತು ಶ್ವೇತಾ ತೂಕದ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ದೂರಿನ ಆಧಾರದ ಮೇಲೆ ಪರಿಶೀಲನೆ ನಡೆಸಿದರು ಬ್ಯಾಂಕ್ ಸಿಬ್ಬಂದಿ. ಅಡವಿಟ್ಟ ಚಿನ್ನದಲ್ಲಿ 3.573 ಗ್ರಾಂ ವ್ಯತ್ಯಾಸದ ಬಗ್ಗೆ ದೂರು ದಾಖಲಾಗಿದೆ. ನೋಡಿ, 3 ಗ್ರಾಮ್ 4 ಗ್ರಾಮ್ ಅಂದರೆ ಗೊತ್ತೇ ಆಗಲ್ಲ ಇವ್ರಿಗೆ. ಅಷ್ಟು ಹೊಡ್ಕೊಂಡ್ಬಿಟ್ರೆ ಅನುಮಾನ ಬರಲ್ಲ ಅನ್ನೋದೇಳಿ. ಈಗ ಸಾಕಷ್ಟು ಅಡ ಇಟ್ಟಿರ್ತಾರೆ, ಒಂದು ಅರ್ಧ kg ಅಂತ ತಿಳ್ಕೊಳ್ಳೋಣ, ಅದರಲ್ಲಿ ಇಷ್ಟಿಷ್ಟೇ ಹೊಡ್ಕೊಂಡ್ಬಿಟ್ರೆ ಅದು ಅನುಮಾನನೇ ಬರಲ್ಲಲ್ವಾ. ದೊಡ್ಡದ್ರಲ್ಲಿ ದೊಡ್ಡದಾಗ್ಬಿಡುತ್ತೆ ಅನ್ನುವಂಥ ಒಂದು ತಲೆಯನ್ನು ಉಪಯೋಗಿಸಿರ್ಬೋದು ಅವನು. ಬಟ್ ಈಗ ಅವರು ಚೆಕ್ ಮಾಡಿದಾಗ ಅದು ಬೆಳಕಿಗೆ ಬಂದಿದೆ. ಈಗ ಈ ಅಶ್ವಿನ್ ಆಚಾರ್ ಇದ್ದಾನಲ್ವಾ, ಅಕ್ಕಸಾಲಿಗ, ಅವನ ಮೇಲೆ FIR ಆಗಿದೆ. ಕೆನರಾ ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಒಂದೊಂದೇ ಕಥೆಗಳು ರಿವೀಲ್ ಆಗ್ತಾ ಇದೆ. ಈಗ ಬಿಂದಾಸ್ ಲೈಫ್ ಇಂದು ದುಬಾರಿ ಬೆಲೆಯ ಕಾರ್ನಲ್ಲಿ ಓಡಾಡ್ತಾ ಇದ್ದ ಇವನು ಅಶ್ವಿನ್. ಮಾಡೋದಂತ ಕೆಲಸ ಹಲ್ಕ ಕೆಲಸ. ಪ್ರವಾಸಿ ತಾಣಗಳಿಗೆ ತೆರಳಿ ಅಶ್ವಿನ್ ಮೋಜು ಮಸ್ತಿ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇಂಥವ್ರು ಯಾಕ್ರಿ ಅವ್ರು ಸೇರಿಸ್ಕೋತಾರೆ ಬ್ಯಾಂಕ್ನವರು? ನೋಡಿ, ಇವನೇ ಅಶ್ವಿನ್ ಆಚಾರ್ ಅಕ್ಕಸಾಲಿಗ. ಸಿಕ್ಕಾಪಟ್ಟೆ ಬಿಂದಾಸ್ ಲೈಫ್ ಇವಂದು. ಐಷಾರಾಮಿ ಕಾರ್ಗಳಲ್ಲಿ ಓಡಾಟ ಇವಂದು. ಮೋಜು ಮಸ್ತಿ ಪಾರ್ಟಿ ಅದೇ ಮಾಡ್ತಾ ಇದ್ದ. ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದ. ಯಾಕೆ ಲೀಡ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಇಲ್ಲಿ ಆಗ್ತಾ ಇದೆಯಲ್ಲ ಗೋಲ್ಮಾಲು. ಗೋಲ್ಡ್ ಹೊಡೆಯೋದು, ಅದನ್ನು ಮಾರೋದು, ಅದೇ ದುಡ್ಡಲ್ಲಿ ಶೋಕಿಯನ್ನು ಮಾಡೋದು. ಹಾಗಾಗಿನೇ ಆತನನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥ ಒತ್ತಾಯವನ್ನು ಈಗ ಗ್ರಾಹಕರು ಮಾಡ್ತಾ ಇದ್ದಾರೆ. ಘಟನೆಯಾಗಿ 3-4 ದಿನ ಆದರೂ ಕೂಡ ಆತನ ಪತ್ತೆ ಇಲ್ಲ. ಈಗ ಗ್ರಾಹಕರು ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಫೋಟೋ ನೋಡ್ತಾ ಇದ್ದೀವಿ, ಬಿಂದಾಸ್ ಲೈಫ್ ನೋಡಿ. ಕಾರ್ ಅವಂದೇ ಕಾರೇ ಅದು. ಈ ಹೈಫೈ ಜೀವನವನ್ನು ನೋಡ್ತಾ ಇದ್ದರೆ ಆತನ ಬದುಕು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ಬದುಕಿನ ಹಿಂದೆ ಈ ಕಳ್ಳದಾರಿ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಗ್ರಾಹಕರು ಮೋಸಕ್ಕೊಳಗಾಗಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಹೀಗೆ ಮೋಸ ಆದರೆ ಇನ್ನು ಸಾಮಾನ್ಯ ಫೈನಾನ್ಸ್ಗಳ ಗತಿ ಏನು ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದರಲ್ಲೂ ಇತ್ತೀಚೆಗೆ ಬ್ಯಾಂಕ್ ಅಡ ಇಡುವ ಅಂದರೆ ಬಂಗಾರವನ್ನು ಅಡ ಇಡುವುದು ಮತ್ತು
ಅಲ್ಲಿ ರಕ್ಷಣೆ ಇರುತ್ತೆ ಅನ್ನುವಂಥ ನಂಬಿಕೆ ಜನರಲ್ಲಿ ಜಾಸ್ತಿ ಆಗ್ತಾ ಇತ್ತು. ಬಟ್ ನಂಬಿಕೆ ಕೂಡ ಕಡಿಮೆ ಆಗ್ತಾ ಇದೆ. ಈಗ ಈ ಅಕ್ಕಸಾಲಿಗ ಇವನು ಬಿಂದಾಸ್ ಲೈಫ್ನ ಹಿಂದೆ ಈ ಕಳ್ಳ ಮಾರ್ಗ ಇತ್ತ ಅನ್ನೋದು ಗೊತ್ತಾಗ್ತಾ ಇದೆ. ಓವರಾಲ್ ಈಗ ಆತನ್ನ ಬಂಧಿಸುವಂಥ ಕೆಲಸ ಆಗುತ್ತಾ ಹೇಗೆ? ಖಂಡಿತವಾಗಿ ಪ್ರಭು, ಈಗ ಪೊಲೀಸರು ಅದೇ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಲಿಕ್ಕೆ ಈಗಾಗಲೇ ಬಲೆಯನ್ನ ಬೀಸಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು, ನೀವು ಹೇಳಿದಂತೆ ಸಾಕಷ್ಟು ಸೆಕ್ಯೂರಿಟಿ ಇರುತ್ತೆ, ಜೊತೆಗೆ ನಮ್ಮ ಚಿನ್ನ ಸೇಫ್ಟಿ ಆಗಿರುತ್ತೆ, ಜೊತೆಗೆ ನಮ್ಮ ಕಷ್ಟ ಕಾಲಕ್ಕಾಗುತ್ತೆ ಅಂತ ಹೇಳಿ ಒಂದಷ್ಟು ಜನ ಚಿನ್ನಾಭರಣಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಖಾಸಗಿ ಫೈನಾನ್ಸ್ ಹಾವಳಿಗಳ ನಡುವೆ ಅಲ್ಲಿ ಯಾವುದೇ ರೀತಿಯಾದಂತಹ ಭದ್ರತೆ ಇರೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೇ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ತಮ್ಮ ಚಿನ್ನವನ್ನು ಅಡ ಇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಆ ಚಿನ್ನವನ್ನು ಪರಿಶೀಲನೆ ಮಾಡ್ತಕ್ಕಂಥ ಅಕ್ಕಸಾಲಿಗರೇನಿರ್ತಾರೆ ಅವರಿಂದನೇ ಮೋಸಕ್ಕೊಳಗಾಗಿರ್ತಕ್ಕಂಥದ್ದು, ಆ ಥರ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಂದನೇ ಮೋಸ ಆಗಿರ್ತಕ್ಕಂಥದ್ದು ಈಗ ಏನು ಗ್ರಾಹಕರಲ್ಲಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಹೇಗಪ್ಪ ಇಲ್ಲೆಲ್ಲ ನಾವು ನಮ್ಮ ಕಷ್ಟ ಸುಖಗಳಿಗೆ ಚಿನ್ನವನ್ನು ಅಡವಿಡ್ಲಿಕ್ಕೆ ಆಗುತ್ತೆ ಅನ್ನೋ ಒಂದು ಆತಂಕ ಈಗ ಶುರುವಾಗಿರ್ತಕ್ಕಂಥದ್ದು. ಈಗ ಮೈಸೂರಿನ ಇನ್ಕಲ್ ಬಳಿ ಇರತಕ್ಕಂಥ ಕೆನರಾ ಬ್ಯಾಂಕ್ನಲ್ಲಿ ಆಗಿರ್ತಕ್ಕಂಥ ಈ ಒಂದು ಮೋಸದಿಂದ ಗ್ರಾಹಕರು ಆಕ್ರೋಶಗೊಂಡಿದ್ದಾರೆ. ನಿರಂತರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಈಗ ಬ್ಯಾಂಕ್ ಮ್ಯಾನೇಜರ್ ನೀಡಿದಂತಹ ದೂರಿನ ಆಧಾರದ ಮೇಲೆ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ. ಅಲ್ಲಿನ ಅಕ್ಕಸಾಲಿಗ ಏನಿದ್ದಾನೆ, ಅಶ್ವಿನ್ ಆಚಾರ್ ಏನಿದ್ದಾನೆ, ಆತನ ಮೇಲೆ ಈಗ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದರೆ ಆತ ಈಗ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಆತನನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸದಲ್ಲಿ ಮೈಸೂರಿನ ವಿಜಯನಗರ ಪೊಲೀಸರು ಇರ್ತಕ್ಕಂಥದ್ದು. ಆದರೆ ಈಗ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಈ ಅಕ್ಕಸಾಲಿಗ ಏನಿದ್ದಾನೆ ಅಶ್ವಿನ್ ಆಚಾರ್ ತಾನು ಐಫೈ ಲೈಫ್ ಅನ್ನ ಲೀಡ್ ಮಾಡ್ತಿದ್ದ ಅನ್ನೋದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಲ್ಲಿ ಗ್ರಾಹಕರೇನಿದ್ದಾರೆ ಆತನ ಮೇಲೆ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ. ಅವರು ಇಟ್ಟಂತಹ ಚಿನ್ನಗಳಲ್ಲಿ ಒಂದಷ್ಟು ಗ್ರಾಮ್ಗಳು ಕಡಿಮೆ ಆಗ್ತಕ್ಕಂಥದ್ದು ಇರಬಹುದು, ಅದರಲ್ಲಿ ಚಿನ್ನವನ್ನ ಏನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಇರಬಹುದು. ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾರೆ. ಅದು ಆರೋಪ ಮಾಡೋದ್ರ ಜೊತೆಗೆ ಆತ ಲೀಡ್ ಮಾಡ್ತಾ ಇದ್ದಂತಹ ಆ ಒಂದು ಐಷಾರಾಮಿ ಜೀವನವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಪೂರಕವಾದಂತಹ ಒಂದು ಫುಟೇಜ್ಗಳನ್ನು ಕೂಡ ನಾವು ಗಮನಿಸಬಹುದು. ಆತ ಏನು ದೂರದ ಪ್ರವಾಸಿ ತಾಣಗಳಿಗೆ ತೆರಳಿದಂತಹ ಸಂದರ್ಭದಲ್ಲಿ ಆತ ಲಕ್ಸುರಿ ಲೈಫ್ನ ಎಂಜಾಯ್ ಮಾಡ್ತಾ ಇರತಕ್ಕಂಥದ್ದು ಇರಬಹುದು, ತಮ್ಮ ಸ್ನೇಹಿತರ ಜೊತೆ ಓಡಾಡ್ತಕ್ಕಂಥದ್ದು ಇರಬಹುದು. ಹೀಗೆ ಹಲವು ಆತ ಪ್ರವಾಸಿ ತಾಣಗಳಿಗೆ ತೆರಳ್ತಾ ಇರತಕ್ಕಂಥದ್ದು ಇರಬಹುದು, ಜೊತೆಗೆ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಂತಹ ವಿಚಾರ ಎಲ್ಲ ಈಗ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆಯೂ ಬ್ಯಾಂಕ್ನಲ್ಲೂ ಕೂಡ ಅಂದರೆ ಅಶ್ವಿನ್ ಆಚಾರ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ಅಂದರೆ ಬ್ಯಾಂಕ್ನ ಸಿಬ್ಬಂದಿಯೂ ಕೂಡ ಇರ್ತಾರೆ. ಅವ್ರ ಮೇಲೂ ಕೂಡ ತನಿಖೆ ಆಗಬೇಕು, ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಗ್ರಾಹಕರು ಈಗ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಅಕ್ಕಸಾಲಿಗ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಈಗ ಒಂದು 5-6 ಜನ ಏನು ತಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಧ್ವನಿಯನ್ನು ಎತ್ತಿದ್ದಾರೆ. ಆ ಥರದ ಬಹಳಷ್ಟು ಜನ ಇನ್ನೂ ಕೂಡ ಇದ್ದಾರೆ, ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ಈಗ ಪ್ರತಿಭಟಿಸುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಈಗ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ಏನಿದ್ದಾನೆ ಆತನ ಮೇಲೆ FIR ದಾಖಲಾಗಿದೆ. ಆತನ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇರತಕ್ಕಂಥದ್ದು. ಪ್ರಭು, ಧನ್ಯವಾದ ಪುನೀತ್ ಮಾಹಿತಿಗಾಗಿ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ದು ಇದೇ ತರ ಲಿಂಕ್ಸ್ನ ಅವ್ರು ತೆಗ್ದಿರೋದು. ಒಂದೊಂದು